ದರ್ಶನ್ ಅವ್ರ ಕೇಸಿಗೆ ಅಪೀಲ್ ಹೋಗೋದಕ್ಕೆ ನೀವು ಪರ್ಮಿಷನ್ ಸಿಕ್ಕಿದೆಯಾ? ಈಗಾಗಲೇ ಸರ್ಕಾರದಲ್ಲಿ ನಾವು ಮೊದಲೇ ತೀರ್ಮಾನ ಮಾಡಿತ್ತು. ಅದಕ್ಕೆ ನಿನ್ನೆ ದಿವಸ ಆದೇಶವನ್ನು ಕೊಟ್ಟಿದ್ದಾರೆ, ಆದೇಶ ಹೊರಡಿಸಿದ್ದೇವೆ. ಅಪೀಲ್ ಹೋಗ್ತಾರೆ. SLP ಸುಪ್ರೀಂ ಕೋರ್ಟ್ನಲ್ಲಿ ಫೈಲ್ ಮಾಡ್ತಾರೆ. ಈಗ ಮುಂದಿನ ಜನವರಿ 3ರವರೆಗೂ BJP ಅವರು ಡೆಡ್ಲೈನ್ ಕೊಟ್ಟಿದ್ದಾರೆ ಸರ್. CBI ವಹಿಸಬೇಕು, ಇಲ್ಲದೆ ಇದ್ರೆ ನಾವು ಮನೆಗೆ ನೋಡಿ, ಈಗಾಗಲೇ ಪ್ರಿಯಾಂಕ ಖರ್ಗೆ ಅವರೇ ಕ್ಲಾರಿಫೈ ಮಾಡಿದ್ದಾರೆ, ನನ್ನದು ಏನೂ ಪಾತ್ರ ಇಲ್ಲ, ನನಗೂ ಅದಕ್ಕೂ ಸಂಬಂಧವಿಲ್ಲ. ಆ ರೀತಿ ಅವರು ಈಗಾಗಲೇ ಕ್ಲಾರಿಫಿಕೇಷನ್ ಕೊಟ್ಟಿದ್ದಾರೆ. ಮತ್ತು ಡೆತ್ ನೋಟಲ್ಲಿ ಕೂಡ ಅವರ ಹೆಸರಿಲ್ಲ ಅಂತ ಕೂಡ ಹೇಳಿದ್ದಾರೆ. ಇದೆಲ್ಲ ಹೇಳಿದ ಮೇಲೂ ಕೂಡ ಅವರನ್ನೇ ನೇರವಾಗಿ ಸಿಕ್ಕಾಕ್ಸೋದಕ್ಕೆ ಪ್ರಯತ್ನ BJPಯವರು ಮಾಡ್ತಿದ್ದಾರೆ. ಯಾವ ಆಧಾರದ, ಏನಾದ್ರು ಒಂದು ಆಧಾರ ಇರಬೇಕಲ್ಲ, ಯಾವ ಆಧಾರದ ಮೇಲೆ ಅದನ್ನು ಮಾಡೋದಕ್ಕೆ ಸಾಧ್ಯ ಹೇಳಿ? ಏನಾದರೂ ಪ್ರೂಫ್ ಇದ್ದರೆ ನೇರವಾಗಿ ಪ್ರಿಯಾಂಕ್ ಖರ್ಗೆ ಅವರು ಇದರಲ್ಲಿ ಭಾಗಿಯಾಗಿದ್ದಾರೆ ಅನ್ನೋದೇನಾದರೂ ಪ್ರೂಫ್ ಇದ್ದರೆ ನಮಗೂ ಅರ್ಥ ಆಗುತ್ತೆ. ಆದರೆ ಯಾವುದೇ ರೀತಿಯ ಪುರಾವೆಗಳಿಲ್ಲದೆ ಸುಮ್ಮನೆ ಒಬ್ಬ ವ್ಯಕ್ತಿ ಮೇಲೆ ಆಪಾದನೆ ಮಾಡೋದು, ದೂಷಣೆ ಮಾಡೋದು, ಅದು ಅಷ್ಟೊಂದು ಸಮಂಜಸ ಕಾಣೋದಿಲ್ಲ. ನಿಮಗೆ ಉಬ್ಬಿದ ರಕ್ತನಾಳ ಅಂದ್ರೆ ವೆರಿಕೋಸ್ ವೇನ್ಸ್ ಸಮಸ್ಯೆ ಇದ್ದಲ್ಲಿ ಫ್ರೀ ಡಾಪ್ಲರ್ ಸ್ಕ್ಯಾನಿಂಗ್ಗಾಗಿ ಹಿಂದೆ ಭೇಟಿ ಕೊಡಿ ಏವಿಸ್ ಆಸ್ಪತ್ರೆಗೆ. ಈಗಾಗಲೇ ಸರ್ಕಾರದಲ್ಲಿ ನಾವು ಮೊದಲೇ ತೀರ್ಮಾನ ಮಾಡಿತ್ತು. ಅದಕ್ಕೆ ನಿನ್ನೆ ದಿವಸ ಆದೇಶವನ್ನು ಕೊಟ್ಟಿದ್ದಾರೆ, ಆದೇಶ ಹೊರಡಿಸಿದ್ದೇವೆ. ಅಪೀಲ್ ಹೋಗ್ತಾರೆ. SLP ಸುಪ್ರೀಂ ಕೋರ್ಟ್ನಲ್ಲಿ ಫೈಲ್ ಮಾಡ್ತಾರೆ. ಈಗ ಮುಂದಿನ ಜನವರಿ 3ರವರೆಗೂ BJP ಅವರು ಡೆಡ್ಲೈನ್ ಕೊಟ್ಟಿದ್ದಾರೆ ಸರ್. CBI ವಹಿಸಬೇಕು, ಇಲ್ಲದೆ ಇದ್ರೆ ನಾವು ಮನೆಗೆ ನೋಡಿ, ಈಗಾಗಲೇ ಪ್ರಿಯಾಂಕ ಖರ್ಗೆ ಅವರೇ ಕ್ಲಾರಿಫೈ ಮಾಡಿದ್ದಾರೆ, ನನ್ನದು ಏನೂ ಪಾತ್ರ ಇಲ್ಲ, ನನಗೂ ಅದಕ್ಕೂ ಸಂಬಂಧವಿಲ್ಲ. ಆ ರೀತಿ ಅವರು ಈಗಾಗಲೇ ಕ್ಲಾರಿಫಿಕೇಷನ್ ಕೊಟ್ಟಿದ್ದಾರೆ. ಮತ್ತು ಡೆತ್ ನೋಟಲ್ಲಿ ಕೂಡ ಅವರ ಹೆಸರಿಲ್ಲ ಅಂತ ಕೂಡ ಹೇಳಿದ್ದಾರೆ. ಇದೆಲ್ಲ ಹೇಳಿದ ಮೇಲೂ ಕೂಡ ಅವರನ್ನೇ ನೇರವಾಗಿ ಸಿಕ್ಕಾಕ್ಸೋದಕ್ಕೆ ಪ್ರಯತ್ನ BJPಯವರು ಮಾಡ್ತಿದ್ದಾರೆ. ಯಾವ ಆಧಾರದ, ಏನಾದ್ರು ಒಂದು ಆಧಾರ ಇರಬೇಕಲ್ಲ, ಯಾವ ಆಧಾರದ ಮೇಲೆ ಅದನ್ನು ಮಾಡೋದಕ್ಕೆ ಸಾಧ್ಯ ಹೇಳಿ? ಏನಾದರೂ ಪ್ರೂಫ್ ಇದ್ದರೆ ನೇರವಾಗಿ ಪ್ರಿಯಾಂಕ್ ಖರ್ಗೆ ಅವರು ಇದರಲ್ಲಿ ಭಾಗಿಯಾಗಿದ್ದಾರೆ ಅನ್ನೋದೇನಾದರೂ ಪ್ರೂಫ್ ಇದ್ದರೆ ನಮಗೂ ಅರ್ಥ ಆಗುತ್ತೆ. ಆದರೆ ಯಾವುದೇ ರೀತಿಯ ಪುರಾವೆಗಳಿಲ್ಲದೆ ಸುಮ್ಮನೆ ಒಬ್ಬ ವ್ಯಕ್ತಿ ಮೇಲೆ ಆಪಾದನೆ ಮಾಡೋದು, ದೂಷಣೆ ಮಾಡೋದು, ಅದು ಅಷ್ಟೊಂದು ಸಮಂಜಸ ಕಾಣೋದಿಲ್ಲ.